ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗನ್ನು. ನೋಡಿ, ಮನೇನು ಆ್ಯಸ್ ಇಟ್ ಈಸ್ ಇದೆ. ಇವತ್ತು ಸಂಡೇ, ಹೀಗಾಗಿ ಮೆಲ್ಲಗೆ ಕೆಲಸಗಳೆಲ್ಲ ನಡೀತಾ ಇದೆ. ಅಡುಗೆ ಮನೆದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಇದನ್ನು ಕೂಡ ಎತ್ತಿಡಬೇಕು. ಇದನ್ನು ನಾನು ಒಬ್ಬರು ನನ್ನ ಫ್ರೆಂಡಿಗೆ ಕೊಟ್ಟಿದ್ವಿ. ಅವರು ಈಗ ಈ ಊರಿಂದ ಬೇರೆ ಊರಿಗೆ ಶಿಫ್ಟ್ ಆಗ್ತಾಯಿದ್ದಾರೆ. ಹಾಗಾಗಿ ಅವರು ಇದನ್ನ ವಾಪಸ್ ಕೊಟ್ಟಿದ್ದರು. ನನ್ನ ಮಗಳು ಇದನ್ನು ನೋಡಬೇಕು ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಅವಳಿಗೆ ತೆಗೆದು ತೋರಿಸಿದೆ. ಅವಳಿಗೆ ಅಷ್ಟಾಗಿ ನೆನಪಿಲ್ಲ ಇದರಲ್ಲಿ ಅವಳು ಆಟ ಆಡಿದ್ದೆಲ್ಲ. ವಿಡಿಯೋ ಮಾಡಿದ್ದನ್ನು ತೋರಿಸಿದ್ವಿ. ಈಗ ಇದನ್ನೆಲ್ಲ ತೆಗೆದುಬಿಟ್ಟು ಆ ಬಾಕ್ಸಿಗೆಲ್ಲ ಹಾಕಿ ಎತ್ತಿಡ್ಕೋಬೇಕು, ಮೇಲೆ ಎತ್ತಿಡಬೇಕು. ಹಾಗೆ ಇದೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಇವತ್ತು. ಹಾಗೆ ಸ್ವಲ್ಪ ಕೆಲಸಗಳಿದೆ, ಯಾಕಂದರೆ ನಿನ್ನೆ ಸ್ವಲ್ಪ ಎಲೆಕ್ಟ್ರಿಕಲ್ದು ಪ್ರಾಬ್ಲಮ್ ಆಗಿದೆ. ಅವ್ರನ್ನೂ ಕೂಡ ಬಾ ಅಂತ ಹೇಳಿದ್ದೆ ನಾನು. ಅವರು ಇವತ್ತು ಬರ್ತಾಯಿದ್ದಾರೆ. ನೋಡಿ, ಪಾತ್ರೆ ಎಲ್ಲ ತಿಕ್ಕಿಟ್ಟು ಹೋಗಿದ್ದಾರೆ. ಅದನ್ನೆಲ್ಲ ಎತ್ತಿಟ್ಕೋಬೇಕು. ಹಾಗೆ ಇದಿಷ್ಟು ಕೆಲಸ ಮಾಡಿಬಿಟ್ಟು ನಿಮಗೆ ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ನನ್ನ ಮಗಳು ಕೂಡ ಕೆಳಗಡೆ ಸೈಕಲ್ ಆಡೋದಕ್ಕೆ ಹೋಗಿದ್ದಾಳೆ. ಅವ್ಳು ಬರೋಷ್ಟೊತ್ತಿಗೆ ಇದಿಷ್ಟು ಆಗಬೇಕು ಕೆಲಸ. ಇದಿಷ್ಟು ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಎಲ್ಲ ಕೆಲಸಗಳು ಆಗ್ತಾಯಿದೆ ಮೆಲ್ಲಗೆ. ಎಲ್ಲ ಆದಮೇಲೆ ಈ ದೇವ್ರಿಗೆ ಏರಿಸಿರೋಂಥ ಹೂಗಳನ್ನ ನಾನು ಈ ಗಡಿಗೆನಲ್ಲಿ ಹಾಕೊಂಡ್ಬಿಡ್ತೀನಿ ಕಂಪೋಸ್ಟ್ಗೆ ಮಾಡೋದಕ್ಕೆ. ಈ ರೀತಿ ಹಾಕಿಬಿಟ್ಟು ಮುಚ್ಚಿ ಇಟ್ಬಿಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಮಣ್ಣನ್ನು ಸೇರಿಸ್ಬೇಕಿತ್ತು. ತುಂಬ ದಿನ ಆಗಿತ್ತು ನಾನು ಮಣ್ಣು ಹಾಕೇ ಇರಲಿಲ್ಲ. ಇವತ್ತು ಮಣ್ಣು ಹಾಕೋಣ ಅಂತ ಹೇಳಿ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ತಾಯಿದ್ದೀನಿ. ಏನಾದರೂ ಒಂದು ಕೆಲಸಗಳು ಹಾಗೆ ರೆಡಿ ಇದ್ದೇ ಇರುತ್ತೆ, ಯಾವುದಾದ್ರೂ ಒಂದು. ಯಾಕಂದರೆ ಕೆಲವೊಂದು ಸಾರಿ ಮರ್ತುಬಿಟ್ಟಿರ್ತೀವಿ. ಕೆಲವೊಂದು ಕೆಲಸಗಳು ಹೆಂಗೆ ಪೆಂಡಿಂಗಾಗಿ ಉಳಿದ್ಬಿಡ್ತು ಅಂದರೆ ಹಾಗೆ ಉಳ್ಕೊಂಬಿಡುತ್ತೆ. ನಾನು 2 ಗಡಿಗೆಗೂ ಮಣ್ಣು ಹಾಕಿದೆ ಇವತ್ತು. ದೊಡ್ಡ ಗಡಿಗೆಗೆ ನಾನು ಮಣ್ಣೇ ಹಾಕಿರಲಿಲ್ಲ. ಮಣ್ಣು ಹಾಕಲಿಲ್ಲ ಅಂದರೆ ಬೇಗ ಗೊಬ್ಬರ ಆಗೋದಿಲ್ಲ. ಯಾಕಂದರೆ ಅದು ಗೊಬ್ಬರ ಹಾಕೋಕ್ಕೆ ಬೇಕಾದಂಥ ನ್ಯೂಟ್ರಿಷನ್ನು ಅದಕ್ಕೇನೂ ಇರೋದಿಲ್ಲ. ಮೈಕ್ರೋ ನ್ಯೂಟ್ರಿಟಿಯನ್ ಬೇಕು ಅಂತ ಅನ್ನೋದಾದರೆ ನಾವು ಮಣ್ಣನ್ನು ಹಾಕಲೇಬೇಕು ಅದಕ್ಕೆ. ಹಾಗಾಗಿ ಒಂದು ಸ್ವಲ್ಪ ಮಣ್ಣನ್ನು ಇದು ಉಳಿದಿದ್ದೇನಿದೆಯಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ಇದು ನೋಡಿ ಪಿನ್ನು. ನಾನು ಬಳ್ಳಿ ಥರ ಹಬ್ಬುವಂಥವನ್ನ ನಾನೇನಾದರೂ ಗಿಡಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದಾಗ ಆ ಪಿನ್ನುಗಳನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ನಾನು ಎಲೆ ಬಳ್ಳಿನ ಹಾಕಿದ್ನಲ್ಲ, ಆವಾಗ ಈ ಪಿನ್ನನ್ನು ಯೂಸ್ ಮಾಡಿದ್ದೆ. ಈಗ ಅದೇ ಮಣ್ಣನ್ನು ಈ ಗೊಬ್ಬರಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದಿಷ್ಟು ಮಣ್ಣನ್ನು ಇದಕ್ಕೆ ಹಾಕಿಬಿಟ್ಟು ಈ ಪಾಟ್ಗೆ ಏನಂದರೆ ಮುಚ್ಚಕ್ಕಿರಲಿಲ್ಲ. ಮಗಳು ಸೈಕಲ್ ಆಡೋಕ್ಕೆ ಹೋಗಿದ್ಲಲ್ಲ, ಹಾಗೆ ನಮ್ಮ ಅಮ್ಮನ ಮನೆಗೆ ಹೋಗಿ ಬಂದಿದ್ದಾಳೆ. ಅಮ್ಮ ರೊಟ್ಟಿ ಮಾಡ್ತಾಯಿದ್ರಂತೆ ಬಿಸಿ ಬಿಸಿದು. ಅವಳಿಗೆ ಅಲ್ಲೇ ಊಟ ಮಾಡಿಸ್ಬಿಟ್ಟು ನಮ್ಮ ಮನೆಯವ್ರಿಗೂ ಕೂಡ ಅಲ್ಲೇ ಊಟ ಮಾಡಿಸಿ ಇಲ್ಲಿ ನನಗೆ ಕಟ್ ಕಳಿಸಿದ್ದಾರೆ. ನೋಡಿ, ಇವತ್ತು ಅವರು ಬುಡ್ಮಿಕಾಯಿ ಪಲ್ಯ, ಸಪ್ಪನ ಬೇಳೆ ಮತ್ತು ಇದು ಟೊಮೆಟೊಕಾಯಿ ಚಟ್ನಿ, ಆಮೇಲೆ ರೊಟ್ಟಿ ಮಾಡಿದ್ರಂತೆ ಕೊಟ್ಟು ಕಳಿಸಿದ್ದಾರೆ. ನನಗೆ ಬುಡ್ಮಿಕಾಯಿ ಪಲ್ಯ ತುಂಬ ಇಷ್ಟ. ನಮ್ಮಮ್ಮ ಮಾಡಿದ್ದು. ನಮ್ಮಮ್ಮ ಎಲ್ಲ ರುಚಿಯಾಗಿ ಮಾಡ್ತಾರೆ. ನನಗೆ ಅಮ್ಮ ಮಾಡಿದ್ದು ಇಷ್ಟ ಆಗುತ್ತೆ. ನಾವು ಸಂಡೇ ದಿನ ರೊಟ್ಟಿ ಮಾಡಲ್ಲ ನಮ್ಮ ಮನೆಯಲ್ಲಿ. ಇವತ್ತು ನಾಷ್ಟಾಗೆ ರೊಟ್ಟಿ ಪಲ್ಯ. ಇವತ್ತು ಈ ರೀತಿ ಇದ್ದರೆ ಹೊಟ್ಟೆ ತುಂಬೋಗುತ್ತೆ, ಮತ್ತು ಹೊಟ್ಟೆ ಬೇಗ ಹಸಿಯೋದು ಇಲ್ಲ. ಈ ಬುಡ್ಮಿಕಾಯಿ ಮಾಡಿದಾಗೆಲ್ಲ ಸಪ್ಪನ ಬೇಳೆ ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಟೊಮೆಟೊಕಾಯಿ ಚಟ್ನಿ ಅಂತೂ ಸೂಪರಾಗಿರುತ್ತೆ. ಇದನ್ನ ಸಪ್ಪನ ಬೇಳೆ ಜೊತೆಗೆ, ತುಪ್ಪದ ಜೊತೆಗೆ, ಮೊಸರು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಊಟ ಮಾಡಿಕೊಂಡು ನಾನು ಸ್ವಲ್ಪ ಮೇಲೆ ಹೋಗಬೇಕು. ಗಿಡಗಳಿಗೆ ಸ್ವಲ್ಪ ನೋಡಬೇಕು. ಇವತ್ತು ಸಂಡೇ ಇದೆ. ನಾನು ಜಾಸ್ತಿ ಏನು ತುಂಬ ಕ್ಲೀನಿಂಗ್ ಕೆಲಸ ಎಲ್ಲ ಇಟ್ಕೊಳಲ್ಲ. ಸಂಡೇ ದಿನ ನಾನು ಆದಷ್ಟು ನನ್ನ ಮಗಳ ಜೊತೆಗೆ ಟೈಮ್ ಕಳೆಯೋಕ್ಕೆ ಟ್ರೈ ಮಾಡ್ತೀನಿ. ಇದು ನೋಡಿ, ಬೆಣ್ಣೆ ಮಾಡಿ ಮಜ್ಜಿಗೆ ಉಳಿದಿರುತ್ತಲ್ಲ, ಅದನ್ನು ನಾನು ತೊಗೊಂಡು ಬಂದಿದ್ದೀನಿ. ಇದನ್ನೇನೆಂದರೆ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನಾನು. 20 ಲೀಟ್ರ್ ಬಕೆಟ್ಗೆ ಇದನ್ನು ಹಾಕ್ಕೊಂಬಿಡ್ತೀನಿ.
ಡೈಲ್ಯೂಟ್ ಮಾಡಿ ಕೊಡಬೇಕು. ಆಮೇಲೆ ಗಿಡಗಳಿಗೇನೆಂದರೆ ಸ್ವಲ್ಪನೂ ಬೆಣ್ಣೆ ಇರಬಾರ್ದು. ಅದನ್ನೆಲ್ಲ ತಕ್ಕೊಂಡು ನೀರಿನಂಶ ಇರೋದು ಮಾತ್ರ ಸೋಸಿಬಿಟ್ಟು ಹಾಕಬೇಕು. ಇದನ್ನು ಎಲ್ಲ ಗಿಡಕ್ಕೂ ಸ್ವಲ್ಪ ಈ ನೀರಿಗೆ ಮಿಕ್ಸ್ ಮಾಡಿಬಿಡ್ತೀನಿ. ಅಂದರೆ ನೀರು ಕೊಟ್ಟರೆ ಚೆನ್ನಾಗಿರುತ್ತೆ ಈ ನೀರನ್ನೇ. ಹಾಗೆ ಇಲ್ಲಿ ನೋಡಿ, ಇದರಲ್ಲಿ ಹೂಗಳ ಸಿಟೀಸ್ ಚೆನ್ನಾಗಿದೆ. ಇದರಲ್ಲಿ ಎಲೆಗಳು ಬರ್ತಾ ಇದೆ, ಈ ಥರ ಒಣಗ್ತಾ ಇದೆ. ಚೆನ್ನಾಗಿದೆ ಗಿಡ, ಬಟ್ ಇನ್ನೂ ಮೆಚ್ಯೂರ್ ಆಗಬೇಕು ಅನಿಸುತ್ತೆ. ನೋಡೋಣ, ಒಂದೊಂದು ಸರಿ 2 ವರ್ಷದ ತನಕ ಇದರಲ್ಲಿ ಹೂ ಬರಲ್ಲ ಅಂತಾರೆ, ನೋಡಬೇಕು. ಆದರೆ ಇದರಲ್ಲಿ ಏರಿಯಲ್ ಲೀವ್ಸ್ ಬಂದಾದಮೇಲೆ ಈ ರೀತಿ ಬಂದಾದಮೇಲೆ ಇದರಲ್ಲಿ ಹೂ ಬಿಡುತ್ತೆ ಅಂತ ಹೇಳ್ತಾರೆ. ನೋಡಬೇಕು ಏನಾಗುತ್ತೆ ಅಂತ. ಈ ರೀತಿ ಒಣಗಿರೋ ಗಿಡಗಳು ಪಾಚಿ ಏನಾದ್ರು ಇದ್ದರೆ ತಗೊಂಡ್ಬಿಡ್ಬೇಕು. ಇದರಲ್ಲಿ ಫಿಶ್ ತೊಗೊಂಡು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಫಿಶ್ ತರೋಕ್ಕೆ ಇಷ್ಟ ಇರಲಿಲ್ಲ ನನಗೆ, ಬಟ್ ಇದು ಪಾಚಿ ಜಾಸ್ತಿ ಆಗ್ತಾಯಿದೆ, ಹೀಗಾಗಿ ತರಬೇಕು ಅಂತ ಅನ್ನಿಸ್ತಾ ಇದೆ. ಫಿಶ್ ಹಾಕಿದ್ರೆ ಪಾಚಿ ಬರಲ್ಲ. ಹಾಗೆ ಇಲ್ಲಿ ನೋಡಿ, ನಾನು ಅವತ್ತು ಈ ಗಿಡನ ಪೂರ್ತಿಯಾಗಿ ಕಟ್ ಮಾಡಿದ್ದೆ. ಇದು ವೈಟ್ ಕಲರ್ ದಾಸವಾಳದ್ದಿದು. ಇಷ್ಟು ಕಟ್ ಮಾಡಿಬಿಟ್ಟಿದೆ, ಯಾಕಂದರೆ ಹುಳ ಜಾಸ್ತಿ ಆಗಿತ್ತು. ಇಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಇದೆ ನೋಡಿ. ಅದನ್ನ ಈ ರೀತಿ ಇದರಲ್ಲಿ ಇಟ್ಟಿದ್ದೆ ನಾನು. ಈಗ ಇದರಲ್ಲಿ ತುಂಬ ಚೆನ್ನಾಗಿ ಚಿಗುರು ಹೊಡಿತಾ ಇದೆ. ಇಲ್ಲಿ ನೋಡಿ, ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿಬಿಟ್ಟು ಇಡ್ತೀನಿ. ಅದು ಒಂಥರ ಹಳದಿ ಕಲರ್ ರೋಗ ಬರುತ್ತೆ ನೋಡಿ, ಆ ಥರದ್ದಿದು. ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲಿ ನಡುವೆ ಕಾಣ್ತಾ ಇದೆಯಲ್ಲ ಅದಿದ್ದರೆ ಎಲ್ಲ ಗಿಡಕ್ಕೂ ಆಗಿಬಿಡುತ್ತೆ. ದಾಸವಾಳ ಗಿಡಕ್ಕೆ ಒಂದು ಗಿಡನೂ ಬಿಡಲ್ಲ ಅದು. ಈಗ ಇದರಲ್ಲಿ ಚಿಗುರು ಬರ್ತಾ ಇದೆ. ಇಲ್ಲಿ ಕೆಳಗಡೆ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಸ್ಪ್ರೇ ಮಾಡಬೇಕು. ಕೆಲಸಗಳು ಹಂಗಂಗೆ ಉಳ್ಕೊಂಬಿಟ್ಟಿದೆ ಜಾಸ್ತಿನೇ. ಸೊಪ್ಪೆಲ್ಲ ಜಾಸ್ತಿ ಬೆಳ್ಕೊಂಡಿದೆ. ಈ ಸೊಪ್ಪು ಕೂಡ ತೆಗಿತೀನಿ ಇವತ್ತು. ಎಷ್ಟಾಗುತ್ತೆ ನೋಡೋಣ. ಎಷ್ಟು ಬೇಕಲ್ಲ ಅಷ್ಟೇ ತಗೊತೀನಿ, ಜಾಸ್ತಿನೂ ತೆಗಿಯಲ್ಲ ನಾನು. ತೆಗೆದು ನಿಮಗೆ ತೋರಿಸ್ತೀನಿ ಎಷ್ಟು ತೆಗ್ದಿದ್ದೀನಿ ಅಂತ. ಇಲ್ಲಿ ನೋಡಿ, ಇಷ್ಟೊಂದು ಸೊಪ್ಪು ಸಿಕ್ತು. ಸ್ವಲ್ಪ ಬೀಜ ಆಗಿದೆ, ತೊಂದರೆ ಇಲ್ಲ. ಹುಳ ಹತ್ತಿರೋದನ್ನು ನಾನು ಕಿತ್ತು ಬಿಸಾಕಿದೆ. ಉಳಿದಿದ್ದು ರಾಜಗಿರಿ ಕಿರಿಕ್ಸಾಲಿ ತೊಗೊಂಡಿದ್ದೀನಿ. ಇದನ್ನ ಮನೆಗೆ ಹೋಗಿ ಚೆನ್ನಾಗಿ ಒಂದು ಸರಿ ಸೋಸ್ಕೊಂಡ್ಬಿಡ್ತೀನಿ. ಸೋಸ್ಕೊಂಡು ಪಲ್ಯಕ್ಕೆ, ಒಂದಿನ ಪಲ್ಯಕ್ಕೆ ಸರಿ ಹೋಗುತ್ತೆ. ಬಟ್ ಈ ರೀತಿ ಬೀಜ ಆಗಬಾರ್ದು ಹೆಚ್ಚಾಗಿ. ಬೀಜ ಆಗದೇ ಇದ್ರೇ ಒಳ್ಳೆಯದು. ಬಟ್ ಈಗ ಅದನ್ನ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಹಾಗಾಗಿ ಮೊದಲೇ ತೆಗಿಬೇಕಾಗಿತ್ತು. ಮೊದಲೇ ತೆಗ್ದಿದ್ರೆ ಇಷ್ಟು ಬೀಜ ಆಗ್ತಿರಲಿಲ್ಲ. ನಾನು ಮನೇಲಿ ಇಲ್ಲದೇ ಇರೋದ್ರಿಂದ ಹಾಗೆ ಬಿಟ್ಬಿಟ್ಟೆ. ಈಗ ಇದನ್ನ ಕೆಳಗಡೆ ತೊಗೊಂಡೋಗಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನನ್ನ ಮಗಳಿಗೇನೆಂದರೆ ಈ ವಾಕರಲ್ಲಿ ಕೂತ್ಕೋಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಯಾಕಂದರೆ ಅವ್ಳಿಗೆ ಕೂತ್ಕೊಂಡಿದ್ದು ಅಷ್ಟು ನೆನಪಿಲ್ಲ ಅಂದ್ಕೊತೀನಿ. ಅವ್ಳ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು, ಕೂತ್ಕೊಂಡ್ರೆ ಹೆಂಗಿರುತ್ತೆ ಅಂತ. ಕೊನೆಗೂ ಕೂತ್ಕೊಂಡ್ಲು. ಅವರಪ್ಪ ಕೂಡ ಕೂತ್ಕೋ ಅಂತ ಹೇಳ್ತಾಯಿದ್ರು. ನಿಂದೆ ಅಮ್ಮ ಇದು. ಹೌದು, ಇರ್ಬೇಕದು. ಅಡುಗೆ ಸಾಮಾನ್ಯಾಗ ಐತಿ. ಇವತ್ತು ಮಧ್ಯಾಹ್ನಕ್ಕೆ ಆಲೂ ಭರ್ತ ಮತ್ತು ಅನ್ನ ಮಜ್ಜಿಗೆ ಊಟ ಮಾಡೋಣ ಅಂತ ಹೇಳಿ ಆಲೂ ಭರ್ತಕ್ಕೆ ರೆಡಿ ಮಾಡ್ತಾಯಿದ್ದೀನಿ.
ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು, ತುಂಬ ರುಚಿಯಾಗಿರುತ್ತೆ. ಪಾತ್ರೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಅದಕ್ಕೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೀವು ಒಣ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಬೋದು. ನನ್ನ ಹತ್ರ ಒಣ ಮೆಣಸಿನ್ಕಾಯಿ ಇರಲಿಲ್ಲ, ಹಾಗಾಗಿ ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀನಿ. ಎರಡೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಬಿಡಿ. ಈ ಪ್ಲೇಟಲ್ಲಿ ನಾನು ನೋಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕುದಿಸಿರುವಂಥ ಆಲೂಗಡ್ಡೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ನಿಂಬೆಹಣ್ಣು, ಬೇಕು ಅಂದರೆ ಸಕ್ಕರೆ, ಜೀರಿಗೆ ಪುಡಿ ಎಲ್ಲನೂ ಹಾಕ್ಕೋಬೋದು. ನಿಮ್ಮ ರುಚಿಗೆ ಅನುಸಾರವಾಗಿ ನೀವೆಲ್ಲನೂ ಸೇರಿಸ್ಕೊಳ್ಳಿ. ನಾನು ಇಷ್ಟು ಮಾತ್ರ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೈ ಮಾಡಿಕೊಂಡು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿವತ್ತು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ ನನ್ನ ಮಗಳಿಗೋಸ್ಕರ. ಅವಳು ಆ್ಯಕ್ಚುಲಿ ಆಲೂಗಡ್ಡೆನೇ ತಿನ್ನಲ್ಲ, ಆಲೂಗಡ್ಡೆ ಅಷ್ಟು ಇಷ್ಟಪಡಲ್ಲ ಅವಳು. ಬಟ್ ಈ ಭರ್ತಾ ಮಾಡಿದ್ರೆ ಇಷ್ಟಪಟ್ಟು ತಿಂತಾಳೆ ಅನ್ನದ ಜೊತೆಗೆ. ನೋಡಿ ಈ ರೀತಿ ಉಂಡೆ ಮಾಡಿ ಎತ್ತಿಟ್ಬಿಡ್ತೀನಿ. ಈಗ ನಾನು ಅನ್ನಕ್ಕೆ ಬೆಳಗ್ಗೆ ಅನ್ನ ಮಾಡಿದ್ದೆ, ಆ ಅನ್ನಕ್ಕೆ ಒಂದು ಸ್ವಲ್ಪ ಮಜ್ಜಿಗೆನ ಹಾಕಿ ಇಟ್ಟಿದ್ದೀನಿ. ನೀವು ಹಿಂದಿನ ದಿನವೇ ಅನ್ನ ಉಳಿದಿದೆ ಅಂದಾಗ ರಾತ್ರಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇಡಬೇಕು. ಬೆಳಗ್ಗೆ ಎದ್ದು ಅದಕ್ಕೆ ಮಜ್ಜಿಗೆ ಹಾಕಬೇಕು. ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಈರುಳ್ಳಿನ ನಾನು ಸ್ಲೈಸ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸರಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಲ್ಲನೂ ಚೆನ್ನಾಗಿ ಹಿಡಿಬೇಕು, ಅಷ್ಟು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನೀಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ. ಈ ರೀತಿ ಊಟ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಬೇಸಿಗೆನಲ್ಲಿ ಈ ರೀತಿ ಊಟ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಇದಕ್ಕೆ ಅನ್ನ ಸ್ವಲ್ಪ ಮಜ್ಜಿಗೆನ ಹಾಕಿಬಿಟ್ಟು ಈ ರೀತಿಯಾಗಿ ತಿನ್ನಬೇಕು. ನಾವು ಜೋಳದ ಅನ್ನನ ಈ ರೀತಿಯಾಗಿ ಮಾಡ್ತೀವಿ, ಅಕ್ಕಿ ಅನ್ನ ಮಾಡೋದು ಕಡಿಮೆ. ಬಟ್ ಅಕ್ಕಿ ಅನ್ನದಲ್ಲೂ ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಊಟ ಎಲ್ಲ ಮಾಡಿಬಿಟ್ಟು ರೆಸ್ಟ್ ಮಾಡಿ ಸಂಜೆ ಹೊರಗಡೆ ಹೋಗಿ ಮೆಕ್ಕಿತೇನಿ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ಅಮ್ಮನ ಮನೆಯಲ್ಲಿ ಬ್ರಹ್ಮಕಮಲದ್ದು ಮೊಗ್ಗೆಲ್ಲ ಆಗಿದ್ದಾವೆ. ಎಷ್ಟಾಗಿದ್ದಾವೆ ನೋಡಿ. ನಮ್ಮ ಮನೆಯಲ್ಲಿ ಇನ್ನೂ ಆಗಿಲ್ಲ, ಬಟ್ ಇವ್ರ ಮನೆಯಲ್ಲಿ ತುಂಬ ದೊಡ್ಡದಾಗಿದೆ. ಬಟ್ ಇದು ಎರಡು ಯಾಕೋ ಕಲರ್ ಚೇಂಜ್ ಇದೆ, ಉದುರುತ್ತೇನೋ ಅಂತ ಅನಿಸುತ್ತೆ. ಯಾಕಂದರೆ ಒಂದೇ ಸರಿಗೆ ಜಾಸ್ತಿ ಬಿಟ್ಟರೆ ಈ ರೀತಿ ಆಗುತ್ತೆ. ಏನಿಲ್ಲ ಅಂದರೂ ಒಂದು 7-8 ಇದೆ ನೋಡಿ. ಅಲ್ಲೇ ಇನ್ನೊಂದು ಸಣ್ಣ ಮೊಗ್ಗಿದೆ. ಜಾಸ್ತಿ ಆದಾಗ ಒಂದೊಂದು ಸರಿ 1 ಅಥವಾ 2 ಉದುರುತ್ತೆ. ಬಟ್ ಚೆನ್ನಾಗಿ ಹೂ ಬಿಡುತ್ತೆ ಈ ಸಾರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.